ತಮಿಳುನಾಡು ರಾಜಕೀಯದಲ್ಲಿ ಹೀರೋ ಆಗಲು ಹೋದ ಅಣ್ಣಾಮಲೈ ಈಗ ಝೀರೋ ಆದ್ರ. ಅಣ್ಣಾಮಲೈ ಬಿಜೆಪಿಯನ್ನು ನಂಬಿ ಕೆಟ್ರ. ಅಣ್ಣಾಮಲೈಗೆ ಮೋದಿ ಮತ್ತು ಅಮಿತ್ ಶಾ ದ್ರೋಹ ಮಾಡಿದ್ರ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಹೊರಗಟ್ಟಿದ್ದು ಅಣ್ಣಾಮಲೈಗೆ ಮಾಡಿದ ಅವಮಾನವಲ್ವೇ? ಅತಿಯಾದ ವಿಶ್ವಾಸ ಮತ್ತು ಕಲ್ಪನೆಗಳೇ ಅಣ್ಣಾಮಲೈಗೆ ಈ ಸ್ಥಿತಿ ತಂದೊಡ್ಡಿತ. ಐಪಿಎಸ್ ತೊರೆದು ತಪ್ಪು ಮಾಡಿದೆ ಅಂತ ಅಣ್ಣಾಮಲೈಗೆ ಈಗ ಅನಿಸ್ತಿರಬಹುದಾ? ಕಪ್ಪು ಸ್ವಾಮಿ ಅಣ್ಣಾಮಲೈ ಕಾಕಿ ಹಾಕಿಕೊಂಡು ಕರ್ನಾಟಕದಲ್ಲಿ ಕದರು ತೋರಿಸಿದ ಐಪಿಎಸ್ ಅಧಿಕಾರಿ ಆ ಕಾಕಿಯನ್ನು ಕಳಚಿಟ್ಟು ತಮಿಳುನಾಡಿಗೆ ಹೋಗಿ ಕೇಸರಿ ಧರಿಸಿದ್ರು. ಐಪಿಎಸ್ ಹುದ್ದೆಗೆ ರಾಜೀನಾಮೆ ಕೊಟ್ಟು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದರು. ಪೆರಿಯಾರ್ ಅವರ ದ್ರಾವಿಡ ಮಣ್ಣಿನಲ್ಲಿ ಕೋಮುವಾದಿ ಸಿದ್ಧಾಂತದ ರಾಜಕೀಯ ಪಕ್ಷವನ್ನು ಕಟ್ಟಿ ಬೆಳೆಸುವ ಹುಚ್ಚು ಸಾಹಸಕ್ಕೆ ಇಳಿದಿದ್ರು. ಕರ್ನಾಟಕದಲ್ಲಿ ಟಿಪ್ಪು ಬಗ್ಗೆ ಜಾತ್ಯತೀತ ತತ್ವದ ಬಗ್ಗೆ ಮಾತಾಡ್ತಿದ್ದ ಅವರು ತಮಿಳುನಾಡಿನಲ್ಲಿ ಆರ್ಎಸ್ಎಸ್ ರಾಜಕೀಯ ಕೂಸು ಬಿಜೆಪಿಯನ್ನು ಪ್ರಚಾರ ಮಾಡೋಕೆ ಮುಂದಾದ್ರು. ಅಣ್ಣಾಮಲೈ ಕಾಕಿ ತೊರೆದಾಗಲೇ ಅವರು ರಾಜಕೀಯಕ್ಕೆ ಹೋಗ್ತಾರೆ ಮತ್ತು ಬಿಜೆಪಿ ಸೇರ್ತಾರೆ ಅನ್ನೋದು ಗೊತ್ತಾಗಿತ್ತು. ಯಾಕೆಂದ್ರೆ ಅವರನ್ನು ಬಲ್ಲ ಎಲ್ಲರಿಗೂ ಅವರೊಬ್ಬ ಕುರುಡು ಮೋದಿ ಭಕ್ತ ಅನ್ನೋದು ತಿಳಿದಿತ್ತು. ಹಾಗೆ ಆರ್ಎಸ್ಎಸ್ ಮೆಂಟಾಲಿಟಿ ಮನುಷ್ಯ ಅನ್ನೋದು ಗೊತ್ತಿತ್ತು. ಆದರೂ ಕರ್ನಾಟಕದ ಪೊಲೀಸ್ನಲ್ಲಿ ಅವರು ಜಾತ್ಯತೀತ ಸೋಗಿನಲ್ಲಿದ್ದರು. ಟಿಪ್ಪು ಅವರನ್ನು ಹಾಡಿ ಹೊಗಳ್ತಿದ್ರು. ತಮಿಳುನಾಡಿನ ಕಾಮರಾಜ್ ಅವರ ಆದರ್ಶಗಳ ಬಗ್ಗೆ ಮಾತಾಡ್ತಾ ಇದ್ರು. ಆದ್ರೆ ಮನಸ್ಸಿನಲ್ಲಿ ಆರ್ಎಸ್ಎಸ್ ಸಿದ್ಧಾಂತ ಮತ್ತು ಮೆದುಳಿನಲ್ಲಿ ಮೋದಿ ಭಕ್ತಿ ತುಂಬಿಕೊಂಡಿದ್ದರು. ಅಂತ ಅಣ್ಣಾಮಲೈಗೆ ಕರ್ನಾಟಕದಲ್ಲಿ ಸಿಂಗಂ ಅಂತ ಹೇಳಲಾಗ್ತಿತ್ತು. ಆದರೆ ಅವರು ಪೇಪರ್ ಸಿಂಗಂ ಅಷ್ಟೇ ಆಗಿದ್ದರು. ಸೋಕಾಲ್ಡ್ ಸಿಂಗಂ ಮತ್ತು ಸೋಷಿಯಲ್ ಮೀಡಿಯಾ ಸಿಂಗಂ ಆಗಿದ್ದು ಬಿಟ್ರೆ ಸಿಂಗಂ ತರ ಯಾವ ಆಪರೇಷನ್ ಮಾಡಿಲ್ಲ. ಆದರೆ ಸೋಷಿಯಲ್ ಮೀಡಿಯಾ ಬಳಸಿ ಬಿಟ್ಟಿ ಬಿಲ್ಡಪ್ ತಗೊಳ್ತಾನೆ ಇದ್ರು. ತುಂಬಾ ಪ್ರಸಿದ್ಧಿಯೂ ಪಡೆದಿದ್ದರು. ಆಗಲೇ ಅವರು ಏಕಾಏಕಿ ಕಾಕಿ ಕಳಚಿಟ್ಟು ಕಾದಿ ಹಾಕೋಕೆ ಹೋಗಿದ್ದು. ಐಪಿಎಸ್ಗೆ ರಾಜೀನಾಮೆ ಕೊಟ್ಟು ಕರ್ನಾಟಕ ತೊರೆದು ತಮಿಳುನಾಡಿಗೆ ಹೋಗಿ ಅಂದುಕೊಂಡಂತೆ ಬಿಜೆಪಿಯನ್ನು ಸೇರಿದವರು. ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರೂ ಆದ್ರು. 2021 ಅಸೆಂಬ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಹೀನಾಯವಾಗಿ ಸೋತ್ರು. ಅದರ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷರಾದ್ರು. ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಹತ್ತಿರವೂ ಆದ್ರು. ಅಲ್ಲಿಂದ ತಮಿಳುನಾಡು ಬಿಜೆಪಿಯಲ್ಲಿ ಅಣ್ಣಾಮಲೈ ಆಟ ಶುರುವಾಯಿತು. ಅಲ್ಲಿ ಅಣ್ಣಾಮಲೈ ಒಂದು ರೀತಿ ಸರ್ವಾಧಿಕಾರಿಯಾದ್ರು. ಅಣ್ಣಾ ಡಿಎಂಕೆ ಮೈತ್ರಿಯಿಂದ ಬಿಜೆಪಿಯನ್ನು ಹೊರತಂದ್ರು. ತಮಿಳುನಾಡಿನಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತಂದೆ ತರ್ತೇನೆ ಅನ್ನೋ ಮಟ್ಟಕ್ಕೆ ಸದ್ದು ಮಾಡಿದ್ರು. ಕಾಕಿ ಹಾಕಿದ್ದಾಗ ಬಿಟ್ಟಿ ಬಿಲ್ಡಪ್ ತಗೊಳ್ತಾ ಇದ್ರೋ ಅದೇ ರೀತಿ ಗೋಧಿ ಮೀಡಿಯಾಗಳನ್ನು ಬಳಸಿಕೊಂಡು ರಾಜಕೀಯದಲ್ಲೂ ಬಿಟ್ಟಿ ಬಿಲ್ಡಪ್ ತಗೊಂಡ್ರು. ಬಹಳ ಬೇಗನೆ ತಮಿಳುನಾಡಿನ ರಾಜಕೀಯದಲ್ಲಿ ಹೆಸರು ಕೂಡ ಮಾಡಿದ್ರು. ಆದರೆ ಅದ್ಯಾವುದು ವರ್ಕ್ ಆಗಿಲ್ಲ. ರಾಜಕೀಯದಲ್ಲಿ ದಗ್ ಅಂತ ಮೇಲೆ ಬಂದ ಅವರೀಗ ಟುಸ್ ಅಂತ ಜಾರಿ ಹೋಗಿದ್ದಾರೆ. ಸುಮಾರು 15-20 ವರ್ಷಗಳ ಕಾಲ ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷ ಸ್ಥಾನದಲ್ಲಿರುವ ಕನಸು ಅಣ್ಣಾಮಲೈ ಅವರಲ್ಲಿತ್ತು. ತಮಿಳುನಾಡು ಬಿಜೆಪಿ ಸಾರಥಿಯಾಗಿದ್ದುಕೊಂಡು ತಮಿಳುನಾಡಿನಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತಂದು ತಮಿಳುನಾಡಿನ ಮೊದಲ ಬಿಜೆಪಿ ಸರ್ಕಾರದ ಸಿಎಂ ಆಗಬೇಕೆಂಬಷ್ಟರ ಮಟ್ಟಿಗೆ ಅವರಿಗೆ ಕನಸು ಮತ್ತು ಗುರಿ ಇತ್ತು. ಅವರದನ್ನು ತನ್ನವರ ಬಳಿ ಹೇಳಿಕೊಂಡಿದ್ದರು. ಆದರೆ ಅವರದು ಅತಿಯಾದ ವಿಶ್ವಾಸ ಮತ್ತು ಕಲ್ಪನೆ ಅಂತ ಜನ ಆಡಿಕೊಳ್ತಿದ್ರು. ದ್ರಾವಿಡ ನೆಲದ ರಾಜಕೀಯದಲ್ಲಿ ಅಣ್ಣಾಮಲೈ ಅವರ ರಾಜಕೀಯ ಆಟ ವರ್ಕೌಟ್ ಆಗಲ್ಲ ಅಂತಾನೆ ಹೇಳಲಾಗಿತ್ತು. ಅದೀಗ ನಿಜವಾಗಿದೆ. 15 ವರ್ಷ ಬಿಡಿ, ಬಿಜೆಪಿ ಅಧ್ಯಕ್ಷರಾಗಿ ಸರಿಯಾಗಿ 4 ವರ್ಷವೂ ಪೂರೈಸೋಕೆ ಅವರಿಂದ ಸಾಧ್ಯವಾಗಿಲ್ಲ. ಬಿಜೆಪಿ ಅವರನ್ನು ಕೆಳಗಿಳಿಸಿದೆ. ನಿನ್ನ ಸೇವೆ ಸಾಕಪ್ಪ ಅಂದಿದೆ. ತಮಿಳುನಾಡು ಬಿಜೆಪಿಗೆ ಹೊಸ ಅಧ್ಯಕ್ಷರ ನೇಮಕವೂ ಆಗಿದೆ. ಅಣ್ಣಾಮಲೈ ಅವರಿಗೆ ಕೋಕ್ ನೀಡಲು ಕಾರಣ ತಮಿಳುನಾಡಿನ ಮುಂದಿನ ಅಸೆಂಬ್ಲಿ ಚುನಾವಣೆ. ಅಣ್ಣಾಮಲೈ ಮಾತನ್ನು ನಂಬಿ ತಮಿಳುನಾಡಿನಲ್ಲಿ ರಾಜಕೀಯ ಆಡಿದ್ರೆ ಬಿಜೆಪಿಗೆ ಏನೂ ದಕ್ಕದು ಅನ್ನೋದು ಮೋದಿ ಮತ್ತು ಅಮಿತ್ ಶಾಗೆ ಗೊತ್ತಾಗಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ವೋಟ್ ಶೇರ್ ಹೆಚ್ಚಾಗಿರಬಹುದಷ್ಟೇ. ಆದರೆ ತಮಿಳುನಾಡಿನಲ್ಲಿ ಬಿಜೆಪಿ ಏಕಾಂಗಿಯಾಗಿ ಹೋದರೆ ಆ ವೋಟ್ ಶೇರ್ ಹೆಚ್ಚಳದಿಂದ ಮುಂದಿನ ಹಲವು ವರ್ಷಗಳಿಗೆ ಯಾವ ಲಾಭವೂ ತಂದುಕೊಡಲ್ಲ ಅನ್ನೋ ಅರಿವಾಗಿದೆ. ಹಾಗಾಗಿ ಅಣ್ಣಾ ಡಿಎಂಕೆ ಜೊತೆ ಮೈತ್ರಿಗೆ ಬಿಜೆಪಿ ಮುಂದಾಯಿತು. ಬಿಜೆಪಿ ಜೊತೆ ಮರಳಿ ಸಂಘ ಮಾಡಬೇಕಾದ್ರೆ ಅಣ್ಣಾಮಲೈ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿರಬಾರದು ಅನ್ನೋದು ಅಣ್ಣಾ ಡಿಎಂಕೆ ಪಕ್ಷದ ಡಿಮ್ಯಾಂಡ್ ಆಗಿತ್ತು. ಮೋದಿ ಮತ್ತು ಅಮಿತ್ ಶಾ ಮರುಮಾತಿಲ್ಲದೆ ಆ ಬೇಡಿಕೆಯನ್ನು ಒಪ್ಪಿ ಅಣ್ಣಾಮಲೈ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಿಲ್ಲ. ಇದರಿಂದ ಅಣ್ಣಾಮಲೈ ಅವರ ರಾಜಕೀಯವೇ ಡೋಲಾಯನವಾಗಿದೆ. ಇತ್ತೀಚಿನವರೆಗೆ ತಮಿಳುನಾಡು ರಾಜಕೀಯದಲ್ಲಿದ್ದು ಮಿಂಚುತ್ತಿದ್ದ ಅಣ್ಣಾಮಲೈ ಈಗ ಟುಸ್ ಪಟಾಕಿಯಾಗಿದ್ದಾರೆ.
ಅನ್ನಮಲೈ ಅಂದ್ರೆ ಚಿಮ್ಮಿನಿ ದೀಪ ತರ ಅನಿಸುತ್ತೆ. ಅದು ಆರುವ ಮುನ್ನ ಒಮ್ಮೆ ಧಗ್ ಅಂತ ಹೊತ್ತಿಕೊಳ್ಳುತ್ತಲ್ಲ, ಅದೇ ರೀತಿ ಆಗಿದೆ ಅನ್ನಮಲೈ ಅವರ ಪೊಲೀಸ್ ಮತ್ತು ಪೊಲಿಟಿಕಲ್ ಜೀವನ. ಪೊಲೀಸ್ನಲ್ಲಿರುವಾಗಲೂ ಧಗ್ ಅಂತ ಹೊತ್ತಿ ಟುಸ್ ಆಗಿ ಹೋದ್ರು. ರಾಜಕೀಯದಲ್ಲೂ ಧಗ್ ಅಂತ ಮೇಲೆದ್ದು ಈಗ ಟುಸ್ ಅಂತ ಕೆಳಗೆ ಜಾರಿದ್ದಾರೆ.